ನಮಸ್ಕಾರ ಸ್ನೇಹಿತರೆ. PSI ಎಕ್ಸಾಮ್ 2026-27ಗೆ ಕರ್ನಾಟಕ ಹಿಸ್ಟ್ರಿಯಲ್ಲಿ ಅತಿ ಮುಖ್ಯವಾದ ಚಾಪ್ಟರ್ ಒಂದಿದೆ. ಅದು ರಾಷ್ಟ್ರಕೂಟ ಸಾಮ್ರಾಜ್ಯ. ಈ 10 ನಿಮಿಷದಲ್ಲಿ ರಾಷ್ಟ್ರಕೂಟರ ಉದಯದಿಂದ ಪತನದವರೆಗೆ ಫುಲ್ ಚಾಪ್ಟರ್ ಕವರ್ ಮಾಡ್ತೀವಿ. ವಿಡಿಯೋ ಕೊನೆಯಲ್ಲಿ 5 ಇಂಪಾರ್ಟೆಂಟ್ MCQ ಕೂಡ ಇದೆ, ಸ್ಕಿಪ್ ಮಾಡಬೇಡಿ. ರಾಷ್ಟ್ರಕೂಟರು ಯಾರು? 8ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಉದಯವಾದ ಮಹಾ ಸಾಮ್ರಾಜ್ಯ. ಇವರ ರಾಜಧಾನಿ ಮಾನ್ಯಖೇಟ. ಇವತ್ತು ಇದನ್ನ ಮಲ್ಖೇಡ್ ಅಂತ ಕರಿತೀವಿ. ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ದಂತಿದುರ್ಗ. ಇವನು ಚಾಲುಕ್ಯರನ್ನು ಸೋಲಿಸಿ 753 CE ಅಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದ. ರಾಷ್ಟ್ರಕೂಟರ ಅತಿ ಪ್ರಸಿದ್ಧ ರಾಜರು 4. 1. ದಂತಿದುರ್ಗ ಸ್ಥಾಪಕ. 2. ಕೃಷ್ಣ ಮೊದಲನೇ ಕೈಲಾಸ ಟೆಂಪಲ್ ಕಟ್ಟಿಸಿದ. 3. ಅಮೋಘ ವರ್ಷ ಸಾಹಿತ್ಯ ಪ್ರೇಮಿ ರಾಜ. 4. ಗೋವಿಂದ ಮೂರನೇ ಅತಿ ದೊಡ್ಡ ವಿಜೇತ ರಾಜ. ರಾಷ್ಟ್ರಕೂಟರ ಅತಿ ದೊಡ್ಡ ಸಾಧನೆ ಎಲ್ಲೋರ ಕೈಲಾಸ ಟೆಂಪಲ್. ರಾಜ ಕೃಷ್ಣ ಮೊದಲನೇ ಕಾಲದಲ್ಲಿ ಕಟ್ಟಿದ ಈ ದೇವಾಲಯ ಒಂದೇ ಕಲ್ಲಿನಿಂದ ಕಟ್ಟಿದ ವಿಶ್ವದ ಅತಿ ದೊಡ್ಡ ದೇವಾಲಯ. ಎಲ್ಲೋರ ಅಲ್ಲಿ 34 ಗುಹೆಗಳಿವೆ. ಅದರಲ್ಲಿ 16ನೇ ಗುಹೆ ಕೈಲಾಸ ಟೆಂಪಲ್. ಶಿಲ್ಪಿಗಳು ಮೇಲಿಂದ ಕೆಳಗೆ ಕಲ್ಲು ಕೆತ್ತಿ ಈ ದೇವಾಲಯ ಮಾಡಿದರು. ರಾಷ್ಟ್ರಕೂಟರ ವಾಸ್ತುಶಿಲ್ಪ ದ್ರವಿಡಿಯನ್ ಸ್ಟೈಲ್. ಸ್ಟೋನ್ ಕಾರ್ವಿಂಗ್ಸ್ ಅತಿ ಸೂಕ್ಷ್ಮವಾಗಿರ್ತವೆ. PSI ಎಕ್ಸಾಮಲ್ಲಿ ಕೈಲಾಸ ಟೆಂಪಲ್ ಯಾರು ಕಟ್ಟಿಸಿದರು ಅಂತ ಪ್ರಶ್ನೆ ಬರುತ್ತೆ. ಆನ್ಸರ್ ಕೃಷ್ಣ ಮೊದಲನೇ. ರಾಷ್ಟ್ರಕೂಟರು ಕನ್ನಡಕ್ಕೆ ಅತಿ ದೊಡ್ಡ ಕೊಡುಗೆ ಕೊಟ್ಟರು. ಇದನ್ನ ಕನ್ನಡದ ಸುವರ್ಣ ಯುಗ ಅಂತ ಕರೀತೀವಿ. ರಾಜ ಅಮೋಘ ವರ್ಷ ಮೊದಲನೇ ಸ್ವತಃ ವಿದ್ವಾಂಸ. ಇವನು ಕವಿರಾಜಮಾರ್ಗ ಅನ್ನೋ ಕನ್ನಡ ಗ್ರಂಥ ಬರೆದ. ಕನ್ನಡದ ಮೊದಲ ಅಲಂಕಾರ ಗ್ರಂಥ ಇದು. ರಾಷ್ಟ್ರಕೂಟರ ಕಾಲದಲ್ಲಿ ರಾಜ ಅಮೋಘ ವರ್ಷ ಪಂಡಿತರ ಜೊತೆ ಸಾಹಿತ್ಯ ಸಭೆ ನಡೆಸ್ತಿದ್ದ. ಕನ್ನಡ ಸಂಸ್ಕೃತ 2 ಭಾಷೆಗೂ ಪ್ರೋತ್ಸಾಹ ಕೊಟ್ರು. ರಾಷ್ಟ್ರಕೂಟರ ಆಡಳಿತ ವ್ಯವಸ್ಥೆ ಅತಿ ಸಂಘಟಿತವಾಗಿತ್ತು. ರಾಜನ ಕೆಳಗೆ ಮಂತ್ರಿಗಳು, ಗ್ರಾಮ ಆಡಳಿತ, ತೆರಿಗೆ ಸಂಗ್ರಹ ವ್ಯವಸ್ಥೆ ಇತ್ತು. ವಾಣಿಜ್ಯದಲ್ಲಿ ರಾಷ್ಟ್ರಕೂಟರು ಅತಿ ಶ್ರೀಮಂತರು. ಭಾರತದಿಂದ ಅರೇಬಿಯಾ, ಚೀನಾ, ಆಗ್ನೇಯ ಏಷ್ಯಾಕ್ಕೆ ವ್ಯಾಪಾರ ನಡೆಯುತ್ತಿತ್ತು. ಮಸಾಲೆ, ರೇಷ್ಮೆ, ಚಿನ್ನ ಎಕ್ಸ್ಪೋರ್ಟ್ ಮಾಡುತ್ತಿದ್ದರು. ರಾಷ್ಟ್ರಕೂಟರು ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಹೊಡೆದರು. ಈ ನಾಣ್ಯಗಳ ಮೇಲೆ ಅವರ ಹೆಸರು ಕೆತ್ತಿತ್ತು. ಸಮಾಜ ಜೀವನದಲ್ಲಿ ರೈತರು, ವ್ಯಾಪಾರಿಗಳು, ಶಿಲ್ಪಿಗಳು, ಪಂಡಿತರು ಎಲ್ಲರೂ ಇದ್ದರು. ಹಬ್ಬಗಳು, ಜಾತ್ರೆಗಳು ಅದ್ದೂರಿಯಾಗಿ ನಡೆಯುತ್ತಿದ್ದವು. ರಾಷ್ಟ್ರಕೂಟರು ಧಾರ್ಮಿಕ ಸಹಿಷ್ಣುತೆ ತೋರಿಸಿದರು. ಹಿಂದೂ ಧರ್ಮ, ಜೈನ ಧರ್ಮ ಎರಡಕ್ಕೂ ಪ್ರೋತ್ಸಾಹ ಕೊಟ್ಟರು. ಜೈನ ಸನ್ಯಾಸಿಗಳು ಮತ್ತು ಹಿಂದೂ ದೇವಾಲಯಗಳು ಪಕ್ಕ ಇದ್ದವು. ಕರ್ನಾಟಕ ಮತ್ತು ರಾಷ್ಟ್ರಕೂಟರ ಸಂಬಂಧ ಅತಿ ಗಾಢ. ಇವರ ಬಹುತೇಕ ಆಡಳಿತ ಕರ್ನಾಟಕದಲ್ಲಿಯೇ ನಡೆಯಿತು. ಇಂದಿನ ಕಲ್ಯಾಣ ಕರ್ನಾಟಕ ಭಾಗ ಅವರ ಕೋರ್ ಏರಿಯಾ. 10ನೇ ಶತಮಾನದ ಕೊನೆಯಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಪತನವಾಯಿತು. ಪಶ್ಚಿಮ ಚಾಲುಕ್ಯರು ರಾಷ್ಟ್ರಕೂಟರನ್ನು ಸೋಲಿಸಿದರು. ಬಹಳ ಕಾಲ ಆಳಿದ ಈ ಮಹಾ ಸಾಮ್ರಾಜ್ಯದ ಅಂತ್ಯವಾಯಿತು. ಆದರೆ ಅವರು ಕೊಟ್ಟ ಸಾಹಿತ್ಯ, ಕಲೆ, ದೇವಾಲಯಗಳು ಇಂದಿಗೂ ಉಳಿದಿವೆ. PSI ಎಕ್ಸಾಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿವಿಷನ್. ಪ್ರಶ್ನೆ 1. ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆನ್ಸರ್ ದಂತಿದುರ್ಗ. ಪ್ರಶ್ನೆ 2. ಕೈಲಾಸ ಟೆಂಪಲ್ ಯಾರ ಕಾಲದಲ್ಲಿ ಕಟ್ಟಿದರು? ಆನ್ಸರ್ ಕೃಷ್ಣ ಮೊದಲನೇ. ಪ್ರಶ್ನೆ 3. ಕವಿರಾಜಮಾರ್ಗ ಯಾರು ಬರೆದರು? ಆನ್ಸರ್ ಅಮೋಘ ವರ್ಷ ಮೊದಲು. ಪ್ರಶ್ನೆ 3. ಕವಿರಾಜಮಾರ್ಗ ಯಾರು ಬರೆದರು? ಆನ್ಸರ್ ಅಮೋಘ ವರ್ಷ ಮೊದಲನೇ. ಪ್ರಶ್ನೆ 4. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಆನ್ಸರ್ ಮಾನ್ಯಖೇಟ. ಪ್ರಶ್ನೆ 5. ರಾಷ್ಟ್ರಕೂಟರ ಕಾಲವನ್ನು ಏನೆಂದು ಕರೆಯುತ್ತಾರೆ? ಆನ್ಸರ್ ಕನ್ನಡ ಸಾಹಿತ್ಯದ ಸುವರ್ಣ ಯುಗ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಚಾಲುಕ್ಯರ ಬಗ್ಗೆ ಬರುತ್ತೆ. ಧನ್ಯವಾದಗಳು.